ಒಂದು ಗುಡ್ ನ್ಯೂಸ್ ಇದೆ ಸರ್. ಇನ್ನು ಮುಂದೆ ನಮ್ಮ ಕಂಪ್ನಿ ಇವೆಂಟ್ಸ್ಗೆ ನಿಮ್ಮಿಂದನೇ ಡಿಸೈನ್ಸ್ ತರಿಸ್ಕೋತೀವಿ. ನಿಮ್ಮ ಕಂಪನಿ ಜೊತೆ ನಾವು ಟೈಅಪ್ ಮಾಡ್ಕೋಬೇಕು ಅಂತಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಓಕೆ ಅಂದರೆ ನಾಳೆ ಬಂದು ಕಾಂಟ್ರಾಕ್ಟಿಗೆ ಸೈನ್ ಮಾಡಿ. ಶೋರ್. ಇನ್ನೊಂದು ಮಾತು ಹೇಳಬೇಕು ಸರ್. ಹೇಳಿ ಸರ್. ನೀವೆಷ್ಟು ಒಳ್ಳೆ ಡಿಸೈನರು ಅಷ್ಟೇ ನಿಮ್ಮ ವೈಫ್ ದೀಪಾ ಕೂಡ ಒಳ್ಳೆ ಡಿಸೈನರ್. ನೀವು ಅವ್ರನ್ನ ನಿಮ್ಮ ಕಂಪ್ನಿಗೆ ಜಾಯಿನ್ ಮಾಡಿಸ್ಕೊಂಡ್ರೆ ಅವರು ಒಳ್ಳೆ ಅಸೆಟ್ ಆಗ್ತಾರೆ. ಎನಿವೇ ಸರ್, ಕಂಗ್ರಾಟ್ಸ್. ನಾವು ಹೊರಡ್ತೀವಿ. ನೋಡ್ದ ಚಿರು, ದೀಪಾಯಿಂದ ಪ್ರಾಜೆಕ್ಟ್ ಕೈ ತಪ್ಪೋಯ್ತು ಅಂತ ಅವಳನ್ನ ಬ್ಲೇಮ್ ಮಾಡಿದೆ. ಈಗ ಅವಳಿಂದಾನೇ ಒಂದಷ್ಟು ಪ್ರಾಜೆಕ್ಟ್ಗಳು ಸಿಕ್ತು. ಇದಕ್ಕೇನ್ ಹೇಳ್ತೀಯಾ? ಯಾರನ್ನು ಕೇವಲವಾಗಿ ನೋಡಬಾರ್ದು ಅಂತ ನಮಗೆ ಇದರಿಂದ ಅರ್ಥ ಆಗುತ್ತೆ. ನಿನ್ನೆ ದಿನ ದೀಪಾ ಬಗ್ಗೆ ಸುಖ ಸುಮ್ಮನೆ ಕಂಪ್ಲೇಂಟ್ ಮಾಡಿದವರು ಇವತ್ತು ಅವಳು ಮಾಡಿರೋ ಒಳ್ಳೆ ಕೆಲಸಕ್ಕೆ ಮನ್ಸಾರೆ ಹೊಗಳ್ಬೇಕಲ್ವಾ? ಏನಮ್ಮ ದೀಪಾ, ನಿನ್ನಿಂದಾಗಿ ಹೀಗೆಲ್ಲ ಆಯ್ತಲ್ಲ ಅಂತ ನಾನು ನಿನ್ನ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ದೆ. ಆದರೆ ಈಗ ನೀನು ಮಾಡಿರೋ ಒಳ್ಳೆ ಕೆಲಸಕ್ಕೆ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ತುಂಬ ಥ್ಯಾಂಕ್ಸ್ ಕಣಮ್ಮ. ಅಲ್ಲಮ್ಮ ದೀಪಾ, ನಮಗೆ ಯಾರಿಗೂ ಗೊತ್ತಿಲ್ದಂಗೆ ಫಾರಿನ್ ಕ್ಲೈಂಟ್ಸ್ ಇರೋ ಜಾಗ ತಿಳ್ಕೊಂಡು ಅಲ್ಲಿಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಬಂದಿದ್ಯಲ್ಲ, ಗ್ರೇಟ್ ಕಣಮ್ಮ ನೀನು. ಹೆಂಡತಿ ಅಂದ್ರೆ ನಿನ್ ತರ ಇರ್ಬೇಕು. ಥ್ಯಾಂಕ್ಸ್. ದಿನ ಅಡುಗೆ ಮನೆಯಲ್ಲಿ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅದು ಮಾಡು, ಇದು ಮಾಡು ಅಂತ ಹೇಳೋ ನಾವು, ಅದೇ ಹೆಂಡತಿ ಇಲ್ಲದೆ ಇದ್ದಾಗ ಒಂದೇ ಒಂದು ದಿನ ಅವಳ ಸ್ಥಾನ ತುಂಬೋದು ಎಷ್ಟು ಕಷ್ಟ ಅಂತ ಈಗ ಗೊತ್ತಾಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಸಾಹೇಬರು ಈ ಥರ ಕಷ್ಟಪಡ್ತಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಬೈದರೂ ಪರವಾಗಿಲ್ಲ, ಕೆಲಸ ಮಾಡಬೇಡಿ ಅಂತ ನಾನೇ ಹೇಳ್ತೀನಿ. ಸಾಹೇಬ್ರೆ, ಇಂಥ ಪರಿಸ್ಥಿತಿಯಲ್ಲೂ ಈ ಕೆಲಸ ಮಾಡೋ ಅವಶ್ಯಕತೆ ಇದೆಯಾ? ನಾನೇ ಅಡುಗೆ ಮಾಡ್ತೀನಿ. ಅವಶ್ಯಕತೆ ಇದೆಯೋ ಇಲ್ವೋ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಇಷ್ಟು ವರ್ಷ ಯಾರ ಅವಲಂಬನೆ ಇಲ್ಲದೆ ನನ್ನ ಕೆಲಸ ನಾನೇ ಮಾಡ್ಕೊಂಡಿದ್ದೀನಿ. ಈಗಲೂ ಅಷ್ಟೇ, ನನಗೆ ಯಾರ ಅವಶ್ಯಕತೆನೂ ಬೇಕಾಗಿಲ್ಲ. ಅದು ಅಲ್ಲದೆ ನನಗೇನು ಆಗೂ ಇಲ್ಲ, ಗುಂಡ್ಕಲ್ ಥರ ಇದ್ದೀನಿ. ಅಲ್ಲ ಸಾಹೇಬ್ರೆ, ಬೇಡ ಅನ್ನಲ್ಲ, ಸುಮ್ಮನೆ ನಿಂತ್ಕೋಬೇಕು, ಇಲ್ಲ ಆಚೆ ಹೋಗ್ಬೇಕು. ಸಾಹೇಬ್ರೆ, ಹೇಳ್ತಿಲ್ವಾ ನಾನು ಅಡುಗೆ ಮಾಡ್ತೀನಿ ಅಂತ? ನೀವು ಬನ್ನಿ, ಹೊರಗೆ ಕೂತ್ಕೊಳ್ಳಿ. ಹೊರಗೆಲ್ಲೂ ಹೋಗಲ್ಲ, ನಾನು ಇಲ್ಲೇ ಕೂತ್ಕೋತೀನಿ. ಇರಿ, ಚೇರ್ ತರ್ತೀನಿ. ನೀವು ಬನ್ನಿ, ಕೂತ್ಕೊಳ್ಳಿ. ಬದನೆಕಾಯಿ ಸಣ್ಣ ಕೆಚ್ಚಬೇಕು, ಅದು ಪಲ್ಯಕ್ಕೆ. ತೆಂಗಿನ ತುರಿ ಮುಂದಾಗಿರ್ಬೇಕು, ಹಾಗಂತ ಖಾರ ಹೆಚ್ಚಾಗಿ ಹಾಕ್ಬಿಡ್ಬೇಡ. ಉಪ್ಪು ಹದವಾಗಿರ್ಲಿ, ಕ್ಯಾರೆಟು ರೌಂಡಾಗೇ ಇರಲಿ, ದಪ್ಪ ಮೆಣಸಿನ್ಕಾಯಿ ಉದ್ದ ಹೆಚ್ಚು. ತರಕಾರಿ ಹಾಕೋದಕ್ಕಿಂತ ಮುಂಚೆ ಒಲೆ ಮೇಲೆ ನೀರಿಡಬೇಕು. ಇಲ್ಲದೆ ಹೋದ್ರೆ ತರಕಾರಿ ತಳ ಹತ್ಕೊಳ್ಳುತ್ತೆ, ವಾಸನೆ 3 ದಿನ ಆದ್ರೂ ಹೋಗಲ್ಲ. ನಿಮ್ಮಮ್ಮ ಬಂದು ಬೈಯೋದು ನನ್ನ.
ಬರೀ ಸಾಂಬಾರ್ ಮಾಡಿದ್ರೆ ಸಾಕಾ? ಅನ್ನ ಯಾರು ಮಾಡ್ತಾರೆ? ಒಲೆ ಮೇಲೆ ಪಾತ್ರೆ ಇಟ್ಟು ಅಕ್ಕಿ ಹಾಕಿ ನೀರ್ ಹಾಕ್ಬಿಟ್ರೆ ಆಗೋಗುತ್ತಾ? ಅಕ್ಕಿ ಚೆನ್ನಾಗಿ ತೊಳಿಬೇಕು. ನಾನು ಯಾಕಮ್ಮ ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ಅವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಲಿ? ಹಾಗಾದ್ರೆ ಈ ಮನೇಲಿ ಅಡಿಗೆ ಕೆಲಸ ಮಾಡೋಳ್ಗೆ ಆ ಫಾರಿನ್ ಡೆಲಿಗೇಟ್ಸ್ ಇರೋ ಜಾಗ ಹೇಗೆ ಗೊತ್ತಾಗ್ತದೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಅರ್ಚನಾ ಏನಾದ್ರು. ಅಣ್ಣ, ನೀನ್ ಏನು ಹೇಳ್ಬೇಡ. ನನ್ನ ಮನೇಲೇ ಇದ್ದು ನನ್ನನ್ನೇ ಫೂಲ್ ಮಾಡ್ತಾ ಇದ್ಯಾ. ನಂಬಿಕೆ ದ್ರೋಹ. ನಿನಗೆ ಈ ಮನೇಲಿ ಇವಾಗ್ಲಿಂದ ಜಾಗ ಇಲ್ಲ. ಇಲ್ಲಿಂದ ಹೋಗ್ತಾ ಇರ್ತಾ. ನನ್ನ ಮಾತನ್ನು ಕೇಳು ಸೌಂದರ್ಯ. ನಾನು ಅಲ್ಲಿ ಹೋಗಿದ್ದು ದೀಪನ್ ಪರವಾಗಿ ಮಾತಾಡೋದಕ್ಕಲ್ಲ, ಅವಳು ಅಲ್ಲಿ ಹೋಗೋದನ್ನ ತಡೆಯೋದಕ್ಕೆ. ನೀನ್ ಎಷ್ಟು ಹೆಸರು ಹೇಳಿದ್ರು ನಾನು ನಂಬಲ್ಲ. ಪ್ಲೀಸ್ ಗೆಟ್ ಔಟ್. ನನಗೆ ಇಷ್ಟೆಲ್ಲ ಉಪಕಾರ ಮಾಡಿರೋ ಪ್ರಭಾಕರ್ ಸರ್ನ ಹೇಗಾದ್ರೂ ಮಾಡಿ ಕಾಪಾಡ್ಕೋಬೇಕಲ್ವಾ?